ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ. ಹಾಗೆಯೇ ವಿಡಿಯೋಗೆ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ, ಲತಾ ನಿಹಾಲ್ ವ್ಲಾಗ್ಸ್ ಅಂತ, ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆ ಚಾನಲಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಹಾಗೆಯೇ ಟ್ರಾವೆಲಿಂಗ್ ವಿಡಿಯೋಗಳನ್ನು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ವಿಚಾರದ ಬಗ್ಗೆ ಹೇಳಬೇಕು. ತುಂಬ ಜನ ಕೇಳ್ತಾ ಇದ್ರಿ, ಸೊ ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ಹೇಳಿ ಅಂತ. ಸೊ ನಿಮ್ಮಲ್ಲಿ ಯಾರಿಗಾದರೂ ವೆಯ್ಟ್ ಲಾಸ್ನ ಆಗಬೇಕು ಅಂತ ಇದ್ದರೆ, ಸೊ ನಾನು ಹೇಳ್ತಾ ಇರುವಂಥದ್ದು, ಮನೆಯಲ್ಲೇ ಇರುವಂತಹ ಊಟವನ್ನು ಮಾಡಿ ನೀವು ವೆಯ್ಟ್ ಲಾಸನ್ನು ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆಗಿ ನನ್ನ ಚಾನಲ್ನ ಫಾಲೋ ಮಾಡಿ. ನಿಮಗೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆಗಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನನ್ನ ವೆಯ್ಟ್ ಲಾಸ್ ಬಗ್ಗೆ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ಇಲ್ಲಿ ವೆಯ್ಟ್ ಲಾಸಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಶೇಕ್ಗಳನ್ನು ಕುಡೀರಿ, ಅಥವಾ ಹೊರಗಡೆಯಿಂದ ತಿಂದಿರುವಂಥ ಊಟವನ್ನೇ ಮಾಡಬೇಕು, ಅಥವಾ ಇದೇ ಪ್ರೋಟೀನ್ನ ತಿನ್ನಬೇಕು, ಅಥವಾ ಇದೇ ಊಟನ ಮಾಡಬೇಕು ಅಂತ ಯಾವುದೇ ರೀತಿಯಾಗಿ ನಾನು ಎಲ್ಲೂ ಕೂಡ ಹೇಳೋದಿಲ್ಲ. ಸೊ ಮನೆಯಲ್ಲೇ ಏನು ಅಡುಗೆ ಮಾಡಿರ್ತೀರಾ ಅದನ್ನೇ ಊಟ ಮಾಡಿಬಿಟ್ಟು ನೀವು ಹೇಗೆ ವೆಯ್ಟ್ ಲಾಸನ್ನು ಮಾಡ್ಕೋಬೋದು, ಮನೆಯಲ್ಲೇ ಯಾವುದೇ ರೀತಿ ಜಿಮ್ಗೆ ಹೋಗ್ದೇನೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನಾವು ಏನು ಜಿಮ್ಗೆ ಸೇರಬೇಕಾ, ನಮಗೆ ಪ್ರತಿ ತಿಂಗಳು ಯಾವುದೇ ರೀತಿ ಫೀಸ್ ಕಟ್ಟೋಕ್ಕಾಗಲ್ಲ, ಮನೇಲೇ ವೆಯ್ಟ್ ಲಾಸ್ ಮಾಡೋಕ್ಕೆ ಯಾವುದೇ ರೀತಿ ಟಿಪ್ಸ್ ಇಲ್ವಾ, ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಡೆಫಿನೆಟ್ಲಿ ಕಮೆಂಟ್ ಮಾಡಿ. ತುಂಬ ಜನ ಕೇಳ್ತಾ ಇದ್ದೀರಾ, ಹಾಗಾಗಿ ನಾನು ಈ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಪರ್ಸ್ನಲ್ ಆಗಿ ನನ್ನ ವೆಯ್ಟ್ ಲಾಸನ್ನು ಮಾಡ್ಕೊಂಡಿರೋದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾಗಿ ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು, ಯಾವುದೇ ರೀತಿ ಶೇಕ್ ಕುಡೀರಿ. ಈಗ ನೋಡ್ಬೋದು ನೀವು, ಪ್ರತಿನಿತ್ಯ ಶೇಕ್ ಕುಡೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ವೆಯ್ಟ್ ಲಾಸ್ ಜರ್ನಿಗಳು ಕೂಡ ಬರುತ್ತೆ. ಸೊ ಆ ರೀತಿ ನಾನು ಯಾವುದೇ ಕೂಡ ಹೇಳಲ್ಲ. ನಾನು ಮನೆಯಲ್ಲೇ ಯಾವ ರೀತಿ ಊಟ ಮಾಡಿ ವೆಯ್ಟ್ ಲಾಸ್ ಆಗಿದ್ದೀನಿ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಯಾಕಂದರೆ ನೀವು ನೋಡ್ಬೋದು, ಈಗ ಫೇಸ್ಬುಕ್ಕಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಇರ್ತೀರಾ ಅಂದರೆ, ಸೊ ನಿಮ್ಮ ಫೋಟೋನ ನೀವು ಶೇರ್ ಮಾಡ್ಕೊಂಡಿರ್ತೀರ, ಸ್ಟೋರಿಲೋ ಅಥವಾ ಫೋಟೋಸ್ ಗ್ಯಾಲರಿಲೋ ಹಾಕ್ಕೊಂಡಿರ್ತೀರ. ಆವಾಗ ನಿಮಗೆ ಸಾಕಷ್ಟು ಈ ವೆಯ್ಟ್ ಲಾಸ್ ಮಾಡಿ ಇರ್ತಾರಲ್ವ, ಅವರ ಗೈಡೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾರೆ. ನೀವಾಗಿ ಅವರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿದ್ರು ಕೂಡ ಅವರಾಗೆ ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸಿ, ಸೊ ನಿಮ್ಗೆ ಆರ್ ಯು ಇಂಟ್ರೆಸ್ಟೆಡ್ ವೆಯ್ಟ್ ಲಾಸ್ ಅಂತ ಒಂದೇ ಒಂದು ಕಮೆಂಟನ್ನು ಮಾಡ್ತಾರೆ. ಸೊ ಎಸ್ ಅಂತ ಅಂದ್ಬಿಟ್ರೆ ಪಟ ಕಮೆಂಟ್ಗಳು ಬರ್ತಾನೆ ಇರುತ್ತೆ, ಮೆಸೇಜ್ ಮಾಡ್ತಾನೆ ಇರ್ತಾರೆ. ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ನಿಮ್ಮ ಹೈಟ್ಗಿಂತ ನೀವು ಜಾಸ್ತಿ ವೆಯ್ಟ್ ಇದ್ದೀರಾ ಅಂತ ಈ ಸರಿ ಸಾಕಷ್ಟು ಕಮೆಂಟ್ಗಳು ಬರೋದು ಸರ್ವೇ ಸಾಮಾನ್ಯ. ಅದು ಬಾಯ್ಸ್ಗಾಗಿರ್ಬೋದು, ಲೇಡೀಸ್ಗಾಗಿರ್ಬೋದು. ಸೊ ಈ ಥರ ಬರ್ತಾ ಇರುತ್ತೆ. ತುಂಬ ಜನ ಅಂದ್ಕೊತಾ ಇರ್ತೀರ, ವೆಯ್ಟ್ ಲಾಸ್ ಮಾಡಬೇಕು ನಾವು ಯಾವುದೇ ರೀತಿಯಾಗಿ ಶೇಕ್ಗಳನ್ನು ಕುಡಿದೆ, ನಮಗೆ ದಿನ ಇದೇ ತರಕಾರಿನ ತಿನ್ನಬೇಕು ಅಂದರೆ ಕಷ್ಟ, ನಮ್ಗೆ ಆಗೋದಿಲ್ಲ. ಹಾಗೆ ಜಿಮ್ಗೆ ಹೋಗಲೇಬೇಕು ಅಂದರೆ ನಮ್ಗೆ ಆಗೋದಿಲ್ಲ. ಸೊ ಮನೆಯಲ್ಲೇ ಸಿಗುವಂತಹ ಊಟವನ್ನು ಮಾಡಿ, ಅಂದರೆ ಪ್ರತಿನಿತ್ಯ ಮನೆಯಲ್ಲಿರೋರಿಗೆ ಏನು ನಾವು ಅಡುಗೆನ ಮಾಡಿರ್ತೀವಿ ಅದೇ ಅಡುಗೆನ ಊಟ ಮಾಡಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ, ಸೊ ನಾವು ಮಾಡಬೇಕು ಅಂತ ಇದ್ವಿ ಬಟ್ ನಮ್ಗೆ ಆಗ್ತಾ ಇಲ್ಲ ಅನ್ನೋರು ಡೆಫಿನೆಟ್ಲಿ ಆಗಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಇಂಟ್ರೆಸ್ಟ್ ಇಲ್ಲ ಅಂದರೆ ಹೇಳೋಕ್ಕಾಗಲ್ಲ. ತುಂಬ ಜನ ಕಮೆಂಟ್ ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಪರ್ಸ್ನಲ್ ಒಪಿನಿಯನು, ಸೊ ಅದಕ್ಕೋಸ್ಕರ. ಸೊ ನಾನು ಈಗ ಈ ವಿಚಾರವನ್ನು ಇಲ್ಲಿಗೆ ಬಿಡ್ತೀನಿ. ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ವಿಚಾರವನ್ನು ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ತುಂಬ ಜನ ಕೇಳ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಮ್ಗೆ ಜಮಾ ಆಗಿದೆ ಅಂತ. ಹೌದು, 100% ಆಗಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ತುಂಬ ಜನ ಮಹಿಳೆಯರಿಗೆ ಜಮಾ ಆಗಿದೆ. ಇವತ್ತು ಕೂಡ ಹಣ ಜಮಾ ಆಗ್ತಾ ಇದೆ. ನಾನು ಒಂದು ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಮಹಿಳೆಯರಿಗೂ ಮೊನ್ನೆನೇ ಜಮಾ ಆಯಿತು, ನಿನ್ನೆನೇ ಜಮಾ ಆಯಿತು ಅಂತ ನಾನು ಹೇಳಲ್ಲ. ಇನ್ನೂ ಕೂಡ ಪೆಂಡಿಂಗ್ ಇರುವಂಥ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ. ಇನ್ನೂ ಕೂಡ ಹಣ ಬರದೇ ಇದ್ದವರು ಎಷ್ಟೋ ಜನ ಇದ್ದಾರೆ, ಅವರಿಗೆಲ್ಲ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು.
ಹಣ ಬರುತ್ತೆ. ಸೊ ದಯವಿಟ್ಟು 1-2 or 3 days ವೆಯ್ಟ್ ಮಾಡಿ. ಇದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವಳು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಯಾವುದೇ ರೀತಿ ನಿಮ್ಮ ಹಣಕ್ಕೆ ನಾವು ಮೋಸ ಮಾಡಲ್ಲ, ಹಣ ಖಂಡಿತ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಭರವಸೆ ಅಂತೂ ಇದೆ, 100% ಹಣ ಬರುತ್ತೆ. ಸೊ ಇನ್ನು 17ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮ್ಗಿನ್ನೂ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಸ್ನೇಹಿತರೆ ನಿಮಗಂತಲ್ಲ, ಯಾವ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಎಲ್ಲೂ ಕೂಡ ಯಾವ ಜಿಲ್ಲೆಗೂ ಕೂಡ ಜಮಾ ಆಗಿಲ್ಲ. ಸೊ ಸದ್ಯದಲ್ಲಿ 16ನೇ ಕಂತಿನ ಹಣವನ್ನು ಎಷ್ಟು ಜನ ಮಹಿಳೆಯರಿಗೆ ಇನ್ನೂ ಪೆಂಡಿಂಗ್ ಇದೆಯಾ ಅದನ್ನೆಲ್ಲ ಹಣವನ್ನು ಜಮಾ ಮಾಡಿದ ನಂತರನೇ 17ನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವಂಥದ್ದು. ಅಲ್ಲಿ ತನಕ ಬಿಡುಗಡೆ ಮಾಡಲ್ಲ. ಈ ಸರಿ ಯಾಕೆ ಡಿಲೇ ಆಗಿದೆ ಅಂದರೆ, ಇಷ್ಟು ದಿನ ಏನು ಮಾಡ್ತಾ ಇತ್ತು ರಾಜ್ಯ ಸರ್ಕಾರ DBT ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿತ್ತು. 1 or 2 days ಅಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಬರ್ತಾ ಇತ್ತು. ಈಗ ಈ ಸರಿ ಏನು ಮಾಡಿದ್ದಾರೆ, DBT ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸರಿ ಡಿಲೇ ಆಗಿದೆ, ಬಿಟ್ಟರೆ ಬೇರೆ ಏನು ಕಾರಣವಲ್ಲ. ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದು ವಿಚಾರವನ್ನು ಹೇಳಬೇಕು, ತುಂಬ ಜನ ಕೇಳ್ತಾ ಇದ್ರಿ, ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಬರಲ್ವಾ, ನಮ್ಗೆ ಅಕ್ಕಿ ಬೇಡದ ಇತ್ತು, ಅನ್ನಭಾಗ್ಯ ಯೋಜನೆ ಹಣವೇ ಇಂಪಾರ್ಟೆಂಟ್ ಇತ್ತು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈಗ ಆಹಾರ ಇಲಾಖೆ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂದರೆ, ಇನ್ನು ಮುಂದೆ ನಾವು ಅನ್ನಭಾಗ್ಯ ಯೋಜನೆಯ ಹಣವನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡಲ್ಲ. ಅನ್ನಭಾಗ್ಯ ಯೋಜನೆಯ ಹಣದ ಬದಲು ಏನು ನಾವು 5 kg ಅಕ್ಕಿ ಕೊಡ್ತೀವಿ, ಹಾಗೆ 5 kg ಹಣ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬದಲು ನಾವು ಅಕ್ಕಿಯನ್ನೇ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಇಲ್ಲಿ ಮುನಿಯಪ್ಪ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಫೆಬ್ರವರಿಯಿಂದನೇ, ಆಲ್ರೆಡಿ ಫೆಬ್ರವರಿಲಿ ಅವ್ರನ್ನ ಅನೌನ್ಸ್ಮೆಂಟ್ ಮಾಡಿರೋದವರು. ಈಗ ಮಾರ್ಚಲ್ಲಿ ನಿಮಗೆ, ಈಗ ಆಲ್ರೆಡಿ ಇದು ಮಾರ್ಚ್ 4ನೇ ತಾರೀಕು ಇವತ್ತು, ಈ ತಿಂಗಳಲ್ಲಿ ನಿಮ್ಗೆ ಏನು ಅಕ್ಕಿಯನ್ನು ಕೊಡ್ತಾರೋ ಆ ತಿಂಗಳಿಂದ ಅಕ್ಕಿಯನ್ನು ಕೊಡ್ತೀವಿ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಬಟ್ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಹೇಳಿದ್ರು, ಏನಂತ ಅಂದರೆ ಇನ್ನು ಮುಂದೆ ನಾವು ಹಣ ಕೊಡ್ದಲ್ಲ ಅಕ್ಕಿ ಕೊಡ್ತೀವಿ ಅಂತ. ಬಟ್ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯಿತು, ಮತ್ತೆ ಹಣವನ್ನೇ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಬಟ್ ಈ ಸರಿ ಕೂಡ ಅದೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು. ಹಣ ಬಂದಮೇಲೆ ಹಣ ಬಂತು, ಅಕ್ಕಿ ಕೊಟ್ಟ ಮೇಲೆ ಅಕ್ಕಿ ಕೊಟ್ಟರು ಅಂತ. ಯಾಕಂದರೆ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ನಮ್ಮಲ್ಲಿ ಎಷ್ಟು ಸಿರಿಧಾನ್ಯಗಳಿರಲಿಲ್ಲ, ಧಾನ್ಯಗಳಿರಲಿಲ್ಲ, ಹಾಗೆ ಬೇಳೆ ಕಾಳುಗಳಿರಲಿಲ್ಲ, ಅದಕ್ಕೆ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಇದನ್ನು ಅನೌನ್ಸ್ಮೆಂಟ್ ಮಾಡಿರೋದು. ಅದೇ ಪ್ರಕಾರವಾಗಿ ಅವ್ರು ಹಣ ಕೊಡೋಕ್ಕಾಗಲಿಲ್ಲ ಅಂತ, ಅಕ್ಕಿ ಕೊಡೋಕ್ಕಾಗಲಿಲ್ಲ ಅಂತ ಹಣ ಕೊಟ್ಟಿದ್ದಾರೆ ಪಾಪ ಎಲ್ಲರಿಗೂ ಕೂಡ. ಬಟ್ ಈ ಸರಿ ಏನು ಹೇಳಿದ್ದಾರೆ ಅಂದರೆ, ಹಣ ಕೊಡಲ್ಲ, ಧಾನ್ಯಗಳಿದೆ ನಮ್ಮಲ್ಲಿ, ನಾವು ಹಣವನ್ನೇ ಕೊಡಲ್ಲ, ಧಾನ್ಯಗಳನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನಾಗುತ್ತೆ ಅನ್ನೋದನ್ನ ಈ ಮಾರ್ಚ್ ತಿಂಗಳಲ್ಲಿ ಅಕ್ಕಿ ಕೊಡ್ತಾರಲ್ಲ ಆ ಟೈಮಲ್ಲೇ ಗೊತ್ತಾಗೋದು. ಅಲ್ಲಿ ತನಕ ಕ್ಲಾರಿಟಿ ನಾನಂತೂ ಕೊಡಲ್ಲ, ಯಾಕಂದರೆ ಕೊಡ್ತೀವಿ ಅಂತ ಈ ಹಿಂದೂ ಹೇಳಿಬಿಟ್ಟು ಕ್ಯಾನ್ಸಲ್ ಆಗಿತ್ತು. ಬಟ್ ಈ ಸರಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಫೆಬ್ರವರಿಲಿ. ಬಟ್ ಕೊಟ್ಟ ಮೇಲೆ ಅದು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಅಕಸ್ಮಾತ್ ಅಕ್ಕಿ ಕೊಟ್ಟಿಲ್ಲ ಅಂದರೆ ಹಣ ಅಂತೂ ಡೆಫಿನೆಟ್ಲಿ ಬರುತ್ತೆ. ಅಕ್ಕಿ ಕೊಟ್ಟರೆ ಹಣ ಬರುತ್ತೆ, ಹಣ ಕೊಟ್ಟರೆ ಅಕ್ಕಿ ಬರಲ್ಲ, ಇಷ್ಟೇ ಡಿಫ್ರೆಂಟು. ಬಟ್ ಬೇರೆ ಏನೂ ಇಲ್ಲ. ಇದೊಂದು ಸ್ಪಷ್ಟೀಕರಣ ಇರಲಿ ಅಂತ ನಿಮ್ಗೆ ಹೇಳ್ತಾ ಇರೋದು. ಮತ್ತು ತುಂಬ ಜನ ಕೇಳ್ತಾ ಇದ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ, ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಜನ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಕೇಳ್ತಾ ಇದ್ರಿ, ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದು. ಸೊ ನಿಮ್ಮಲ್ಲಿ ಯಾರಿಗಾದ್ರು ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡಬೇಕು ಅಂತ ಇದ್ದು, ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ ಎಸ್ ಅಂತ ಕಮೆಂಟ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.